ಎಲ್ಲರಿಗೂ ನಮಸ್ಕಾರ. ಲರ್ನಿಂಗ್ ಆ್ಯಪ್ಸ್ ORG.comನಲ್ಲಿ ನಾವು ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಎಲ್ಲ ಗೇಮ್ಸ್ಗಳನ್ನ ರೆಡಿ ಮಾಡ್ಬೋದು ಹಾಗೂ ಜಗತ್ತಿನಲ್ಲಿ ಇರುವಂತಹ ಗೇಮ್ಸ್ಗಳನ್ನ ಬ್ರೌಸ್ ಮಾಡಿ ಅವುಗಳನ್ನ ನಮ್ಮ ತರಗತಿಯಲ್ಲಿ ಬಳಸ್ಬೋದು. ಅದು ಯಾವ ರೀತಿಯಾಗಿ ಮಾಡಬೇಕು ಎಂಬುದನ್ನು ಈಗ ನೋಡೋಣ. ಆ್ಯಪ್ ಬಗ್ಗೆ ನೋಡ್ತಾ ಇದ್ದೀವಿ. ಆ ಲರ್ನಿಂಗ್ ಆ್ಯಪ್ ನಮಗೆ ಬೇರೆ ಬೇರೆ ರೀತಿಯ ಆ್ಯಪ್ಸ್ಗಳನ್ನು ತಂದು ಕೊಡ್ತಿದೆ. ಅಷ್ಟೇ ಅಲ್ಲದೆ ನಮಗೆ ಅದು ನಾವೇ ತಯಾರಿಸಬಹುದಂತಹ ಆ್ಯಪ್ಗಳಿಗೆ ಅವಕಾಶ ಮಾಡಿಕೊಡ್ತೆ. ಟೋಟಲಿ ಫ್ರೀಯಾಗಿ ನಾವು ಈ ಆ್ಯಪ್ಗಳನ್ನ ರೆಡಿ ಮಾಡ್ಕೋಬಹುದು. ಈ ಆ್ಯಪ್ನ ಹೆಸರು ಲರ್ನಿಂಗ್ ಆ್ಯಪ್ಸ್ ORG. ಈಗ ನೋಡ್ಬೋದು ನೀವು ಲರ್ನಿಂಗ್ ಆ್ಯಪ್ಸ್ ORG ಅಲ್ಲಿ ಮೊದಲಿಗೆ ಬ್ರೌಸ್ ಆ್ಯಪ್ಸ್, ಕ್ರಿಯೇಟ್ ಆ್ಯಪ್ಸ್ ಅಂತಿದೆ. ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಬ್ರೌಸ್ ಆ್ಯಪ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಾವು ಲಾಗಿನ್ ಆಗಬೇಕು. ಜಸ್ಟ್ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ರಿಜಿಸ್ಟರ್ ನ್ಯೂ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮ ಸಂಬಂಧಪಟ್ಟಂತಹ ಇಮೇಲ್ ಅನ್ನ ಆಡ್ ಮಾಡಿ. ಜಸ್ಟ್ ಆಡ್ ಯುವರ್ ಇಮೇಲ್ ID ಹಿಯರ್. So I am adding my email ID. ಸೊ ಮೈ ಇಮೇಲ್ ID is already registered. ಸೊ ನೀವು ಈ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಈ ಪೇಜ್ ಅನ್ನ ಬ್ರೌಸ್ ಮಾಡಬಹುದು. ಇಲ್ಲಿ ಬ್ರೌಸ್ ಆ್ಯಪ್ಸ್, ಕ್ರಿಯೇಟ್ ಆ್ಯಪ್ಸ್ ಅಂತಿದೆ. ಇಲ್ಲಿ ಕ್ರಿಯೇಟ್ ಅನ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಕ್ರಿಯೇಟ್ ಅನ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ವೇರಿಯಸ್ ಆ್ಯಪ್ಸ್ ಅನ್ನು ಕ್ರಿಯೇಟ್ ಮಾಡಬಹುದು. ಇದಕ್ಕೆ ನಾನು ಒಂದು ಬೇರೆ ಸೆಪರೇಟ್ ವಿಡಿಯೋ ಮಾಡ್ತೀನಿ, ಹೌ ಟು ಕ್ರಿಯೇಟ್ ದೀಸ್ ಥಿಂಗ್ಸ್. ಮೊದಲಿಗೆ ಹೌ ಟು ಬ್ರೌಸ್ ಆ್ಯಪ್ಸ್ ಅಂತ ನೋಡೋಣ. ಇಲ್ಲಿ ನೋಡಬಹುದು ನಮಗೆ ಬೇಕಾಗುವಂತಹ ಎಲ್ಲಾ ಭಾಷೆ, ಎಲ್ಲಾ ರೀತಿಯಾದಂತಹ ಆ್ಯಪ್ಸ್ ಗಳನ್ನ ನಾವು ನೋಡಬಹುದು. ಇಲ್ಲಿ ಆಲ್ ಕ್ಯಾಟಗರೀಸ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಎಲ್ಲಾ ರೀತಿಯಾದಂತಹ ಆ್ಯಪ್ಸ್ ಗಳು ಇಲ್ಲಿ ಕಂಡು ಬರ್ತವೆ. ಇಲ್ಲಿ ಸಿಂಪಲ್ ಪಾಸ್, ನ್ಯೂಟ್ರಿಸ್ಕೂಲ್, SAR, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ಸ್, ಮೆನಿ ಮೋರ್ ಆ್ಯಪ್ಸ್ ಆರ್ ಹಿಯರ್. ಬಹಳಷ್ಟು ಬೇರೆ ಬೇರೆ ಭಾಷೆಯ ಆ್ಯಪ್ಸ್ ಗಳು ನಮಗೆ ಇಲ್ಲಿ ಸಿಗ್ತವೆ. ನಾವು ಕೂಡ ಆ್ಯಪ್ಸ್ ಗಳನ್ನ ರೆಡಿ ಮಾಡಬಹುದು. ಅದು ಆ್ಯಪ್ಸ್ ಗಳನ್ನ ರೆಡಿ ಮಾಡಲು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇಟ್ ಟೇಕ್ಸ್ ಅ ಲಾಂಗ್ ಪ್ರೊಸೀಜರ್. ಸೊ ಅದನ್ನ ಎರಡನೇ ವಿಡಿಯೋಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಆ್ಯಪ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಬೇಕಂತ ಇದ್ದೀನಿ. ಇಲ್ಲಿ ಇಂಗ್ಲಿಷ್ ಮೇಲೆ ಸರ್ಚ್ ಮಾಡಿದ ತಕ್ಷಣ ನಮಗೆ ಅಡ್ಜೆಕ್ಟಿವ್ಸ್, ವರ್ಬ್ಸ್, ಆಲ್ಫಾಬೆಟ್ಸ್, ಎನಿಮಲ್ಸ್, ಬರ್ಡ್ಸ್ ಎಲ್ಲ ರೀತಿಯಾದಂತಹ ಆ್ಯಪ್ಸ್ ಗಳು ಸಿಗ್ತವೆ. ನಾವು ಅದನ್ನ ಕ್ಲಾಸ್ ರೂಮ್ ನಲ್ಲಿ ಯೂಸ್ ಮಾಡಬಹುದು. FLN ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅದನ್ನು ಬಳಸಬಹುದು. ಇಲ್ಲಿ ಬಾಡಿ ಪಾರ್ಟ್ಸ್ ಅಂತ ಸರ್ಚ್ ಮಾಡ್ತೀನಿ. ಇಲ್ಲಿ ಬಾಡಿ ಪಾರ್ಟ್ಸ್ ಅಂತ ಸರ್ಚ್ ಮಾಡಿದಾಗ ನೋಡಬಹುದು ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮ್ಯಾಚ್ ದ ಗ್ರೂಪ್ಸ್, ಪ್ಲೂರಲ್, ಸಿಂಗುಲರ್, ಪಾರ್ಟ್ಸ್ ಆಫ್ ಬಾಡಿ, ಫನಿ ಮಾನ್ಸ್ಟರ್, ಪಾರ್ಟ್ಸ್ ಆಫ್ ದ ಬಾಡಿ, ಬೇರೆ ಬೇರೆ ರೀತಿಯಾದಂತಹ ಗೇಮ್ಸ್ ಬರ್ತವೆ. ಸೊ ಜಸ್ಟ್ ಕ್ಲಿಕ್ ಒನ್ ಪರ್ಟಿಕ್ಯುಲರ್ ಗೇಮ್. ಒಂದು ಗೇಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ವೈಟ್ ಯುವರ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಬಾಡಿ, ಕ್ಲಿಕ್ ಆನ್ ದ ಈಚ್ ಬಲ್ಬ್ ಅಂತ ಮಾಡುತ್ತೆ. ಇಲ್ಲಿ ನಾವು ನೋಡ್ಬೋದು ಇದೇನು ಅಂತ ಸರ್ಚ್ ಮಾಡಬಹುದು. ಸೊ ಜಸ್ಟ್ ಸರ್ಚ್ ವಾಟ್ ಆಕ್ಚುಲಿ ಇಟ್ ಈಸ್ ಅಂತ ಒಂದೊಂದನ್ನ ಸರ್ಚ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನೋಡ್ಬೋದು ನೀವು ನೋಸ್, ಈ ರೀತಿ ನಾವು ಈ ಗೇಮ್ನ ಮೌತ್, ಜಸ್ಟ್ ಎಸ್. ಸೊ ಈ ರೀತಿಯಾಗಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಇದೇ ರೀತಿಯಾದಂತ ಗೇಮ್ಗಳನ್ನ ಕೂಡ ರೆಡಿ ಮಾಡಬಹುದು. ಬಟ್ ಈ ರೀತಿ ಗೇಮ್ಗಳನ್ನ ರೆಡಿ ಮಾಡೋದು ಸ್ವಲ್ಪ ಸಮಯ ಬೇಕಾಗುತ್ತೆ. ಸೊ ಅದನ್ನ ನಿಮಗೆ ಪಾರ್ಟ್ 2 ನಲ್ಲಿ ಹೇಳ್ತೀನಿ, ಯಾವ ರೀತಿಯಾಗಿ ನಾವು ಇಂತಹ ಒಂದು ಗೇಮ್ಗಳನ್ನ ಸುಲಭವಾಗಿ ರೆಡಿ ಮಾಡಿ ವಿದ್ಯಾರ್ಥಿಗಳಿಗೆ ಅದನ್ನ ಹುಟ್ಟಿಸಬಹುದಂತ. ಇದರಲ್ಲಿ ಬೇರೆ ಬೇರೆ ರೀತಿಯಂತ ಗೇಮ್ಗಳಿದಾವೆ. ಇಲ್ಲಿ ಡೈಲಿ ರೂಟೀನ್ಸ್ ಅಂತಿದೆ, ಆಲ್ಫಾಬೆಟ್ಸ್ ಇದೆ. ನಿಮ್ಗೆ ಯಾವ್ದು ಇಷ್ಟ ಅಲ್ಲ ಆ ಗೇಮನ್ನ ನೀವು ಬಳಸ್ಕೊಬಹುದು ಮತ್ತು ಅದನ್ನ ಸುಲಭವಾಗಿ ನಿಮ್ಮ ಕ್ಲಾಸ್ ರೂಮ್ ಪ್ರೊಜೆಕ್ಟರ್ ಮೂಲಕ ಅದನ್ನ ಶೋ ಮಾಡಬಹುದು. ಇಷ್ಟೇ, ಸಿಂಪಲ್ ಇದೆ. ಇಲ್ಲಿ ನೋಡಬಹುದು ಡೈಲಿ ರೂಟೀನ್ಸ್ ಮ್ಯಾಚಿಂಗ್ 6 ಪಾಯಿಂಟ್ಸ್. I found each correct answer ಅಂತಿದೆ.
ಇಲ್ಲಿ ಮ್ಯಾಚ್ ದ ಸ್ಟೇಟ್ಮೆಂಟ್ ವಿತ್ ಕರೆಕ್ಟ್ ಇಮೇಜಸ್ ಅಂತ ಕೊಡ್ತಾರೆ. ಸೊ ಯು ಜಸ್ಟ್ ನೀಡ್ ಟು ಡ್ರ್ಯಾಗ್ ದಿಸ್. ಇಲ್ಲಿ ನೋಡ್ಬೋದು ಡ್ರ್ಯಾಗ್ ಅಂಡ್ ಡ್ರಾಪ್ ಇದೆ. ಇದು ಗೋ ಟು ಬೆಡ್ ಬ್ರಷ್ ಟೀತ್. ಇಲ್ಲಿ ಮ್ಯಾಚ್ ಆಯ್ತು ನೋಡಿ, ಬ್ರಷ್ ಟೀತ್, ಗೆಟ್ ಅಪ್, ಸೊ ಹ್ಯಾಡ್ ಬ್ರೇಕ್ಫಾಸ್ಟ್ and go to school, go to bed. ಸೊ ಇವು ನಮ್ಮ ಮ್ಯಾಚ್ ದ ವರ್ಡ್ಸ್. ಈ ರೀತಿಯಾಗಿ ನಾವು ಹೊಸ ಗೇಮ್ಗಳನ್ನ ಇಲ್ಲಿ ಆಡಬಹುದು ಹಾಗೂ ಕ್ರಿಯೇಟ್ ಮಾಡಬಹುದು. ಯಾವ ರೀತಿ ಕ್ರಿಯೇಟ್ ಮಾಡಬಹುದು ಅನ್ನೋದು ನಾನು ನಿಮಗೆ ಒಂದು ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಒಳ್ಳೆಯ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.